पड़ो लेकिन किसी का दिल मत तोड़ो खुदा के मंदिर है अंदर ಹಿಂಗಂದ್ರೆ ಏನ್ರಿಪ್ಪ ನಮಗ ತಿಳಿಲಿಲ್ಲ ಕನ್ನಡ ಮೇ ಬೋಲೋ ಕನ್ನಡ ಮೇ ಹಿಂಗಂದ್ರ ನಿನಗೆ ತಿಳಿಲಿಲ್ಲ ತಿಳಿಲಿಲ್ಲ ಒಂದು ಮನಿ ಮುರಿದ್ರು ನಡೀತದ ಒಂದು ಮಠ ಮುರಿದ್ರು ನಡೀತದ ಒಂದು ಮಸೂತಿ ಮುರಿದ್ರು ನಡೀತದ ನಡೀತದ್ರಿಪ್ಪ ಯಾಕೆ ನಡೀತದ ಕೇಳು ಯಾಕ್ರಿ ಒಂದು ಮನಿ ಮುರಿತಂದ್ರ ಗೌಂಡ್ಯಾಗ ಒಂದು ಕಟ್ಟುತ್ತಾರ ಎಂತವ್ರು ಗೊತ್ತೈತೇನು ಅಂತವ್ರಿ ಆಚೆ ಕಡೆ ಹೆಣ್ಣು ಮಾತಾಡ್ತಾನಲ್ಲ ಹಾ ಅದೇ ಕೆಲಸ ಮಾಡ್ತಾನಂತ ಅಂತವ್ರು ಬಂದು ಕಟ್ತಾರ ಅವನಿಗೆ ಅದೇ ರೂಢಿ ಬಿದ್ದದ್ರಿ ಒಂದು ಮಠ ಮುರಿತಂದ್ರ ಸಾಧುಗಳು ಒಂದು ಕಟ್ತಾರ ಹೌದಾ ಒಂದು ಮಸೂತಿ ಮುರಿದು ಒಬ್ಬನ ಕರ್ಕೊಂಡು ನೀ ಬಾಂಬೆಕ್ ಹೋದ್ರ ಹಿಂದ ಊರಾಗ ರಗಡ ಮಂದಿ ಇರ್ತಾರ ಇರ್ತಾರಲ್ರಿ ಜೇರಿ ಕರ್ತ ಹೌದ್ ಒಂದು ಸಲ ಹಾ ಒಂದೇ ಒಂದು ಸಲ ಮನಸ್ಸು ಮುರಿತಂದ್ರ ಹಳ್ಳಿ ಕಟ್ಟತೀನಿ ಕಟ್ಟಾಕ್ ಬರಲ್ರಿಪ್ಪ ಕಟ್ಟಾಕ ಬರಂಗಿಲ್ಲ ಹೌದಾ ಮನಸ್ಸತ್ತಕ್ಕಂಥದ್ದು ಭಗವಂತನ ಮಂದಿರ ಇದ್ದಂಗ ಹೌದ್ ಹೌದು ಯಾರ ಮನುಷ್ಯಗೂ ನೋವಾಗ್ತಕ್ಕಂತ ಸೂಕ್ಷ್ಮವಾಜ್ಯ ಶಬ್ದ ಮಾತಾಡಬಾರದು ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಇಲ್ಲ ದಿನ ಚಂದೆ ಮಾತಾಡ್ತಿದ್ ಕರೆ ಇದು ಕರ ಹುಚ್ಚಿಗಿದ್ ಇವತ್ತೇನೋ ಹುಚ್ಚಿಡ್ದಂಗ ಕಾಣ್ತದ ಇಲ್ಲ ಯಾ ನಾಯಿ ಕಡದ ಯಾರಿಗ ಗೊತ್ತ ಹೌದು ಇರ್ಲಿ ಹಾ ಒಂದು ಮಾತು ಹೆಂಗಪ್ಪ ಅಂದ್ರ ಯಾವ್ದ್ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವ್ ಖರೆ ಒಟ್ಟು ಬಂದ ಮೇಲೆ ಏನು ಮಾತಾಡಬೇಕು ಏನು ಹಾಡಬೇಕು ಏನು ವಿಚಾರ ಮಾಡಬೇಕು ತಮ್ಮ ನಮಗ ಅರಿವು ಇರಬೇಕು ಇದು ಹುಟ್ಟಿಕಿನ ಮುಂಚಿತವಾಗಿ ಹಾ ಎಲ್ಲಿತ್ತು ಎಲ್ರಿ ಇದು ಹುಟ್ಟಿಕಿನ ಮುಂಚಿತವಾಗಿ ನಮ್ಮಪ್ಪ ಪರಮಾತ್ಮನ ಬಲ್ಲಿತ್ತು ಎತ್ತಲ್ರಿಪ್ಪ ಹೌದಿಲ್ಲ ಹೌದಾ ಪರಮಾತ್ಮನ ಬಲಿ ಅಂದ್ರೆ ನಮ್ಮ ಅಪ್ಪನ ಬಲಿ ಇದ್ದಿದ್ದನ್ನ ಹೌದ್ ಮೊದಲು ಇದ್ದಿದ್ದು ಅಪ್ಪನ ಬಲಿ ಹೌದಾ? ಆಮೇಲೆ ನಿಮ್ಮ ಅವನ ಬಲಿ ಬಂದದ ಬಂದದಲ್ಲ ಇಟ್ಟೆ ಹೌದ್ ಹೌದಿಲ್ಲ ಹೌದ್ರಿ ಒಂದು ಮಾತು ಹೇಳಿದವರಿಗೆ ಹೇಳ್ರಿಪ್ಪ ಏ ಸೀರೆ ಒಳಗ ಪವರ್ ಬಹಳ ಅದ ಸೀರೆ ಒಳಗ ಪವಾರ ಬಾಳ ಅದ ಅತ್ತ ಅವ್ರು ಹೇಳ್ತಾರೆ ಹಾ ಹೌದಿಲ್ಲ ಹೌದ್ ನಿಮಗೊಂದು ಮಾತು ಹೆಂಗ ಹೇಳುದಂದ್ರ ಹೆಂಗ್ರಿಪ್ಪ ನಾ ನಿಮ್ಮ ಅವನ ಹೊಟ್ಟೆಯಾಗಿದ್ದಾಗ ನೀನು ಮಾತು ಕೊಟ್ಟಿದಿ ಏನೈತ್ರಿಪ್ಪ ಏನಂತ ಕೊಟ್ಟಿದಿ ಯಾರಿಗೆ ಕೊಟ್ಟಿದಿ ಕೇಳು ಯಾರಿಗ್ರಿಪ್ಪ ಆ ಪರಮಾತ್ಮ ಭಗವಂತನ ಒಂದು ಮಾತು ಕೊಟ್ಟಿದಿ ಏನಂತ ಏನಂತ್ರಿಪ್ಪ ಭಗವಂತ ಹೌದ್ ನನ್ನನ್ನ ಈ ಮಲಮೂತ್ರದಿಂದ ಪಾರು ಮಾಡು ಪಾರ ಮಾಡು ನಾನು ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಬಂದ ಮೇಲೆ ಸಾಯುವವರೆಗೂ ನಿನ್ನನ್ನ ಜಪಿಸ್ತೀನಿ ನಿನ್ನ ನಾಮನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದ ಖರೇ ಹಾ ಇಲ್ಲಿ ಬಂದ ಮೇಲೆ ಏನ ಮಾಡ್ಲಕತ್ತದ ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಹೌದು ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಹೌದ್ರಿಪ್ಪ ಮಾಯದ ಗಾಳಿ ಬಡದ ಕೊಟ್ಟಿರುವಂತ ಮಾತ ಮರ್ತು ಬಿಟ್ಟದ ಅರ್ಥದಲ್ರಿಪ್ಪ ಮರೆತು ಏನು ಮಾಡ್ಲಿಕತ್ತದ ಏನ ಮಾಡತ್ತಾರಿಪ್ಪ ಏನ್ರಿ ನನ್ನ ಮಕ್ಕಳು ನನ್ನ ಹೊಲ ನಂದು ಮನಿ ನಂದು ಸಂಸಾರ ನಂದು ಎಲ್ಲ ರೊಕ್ಕ ನಂದು ರೂಪಾಯಿ ನಂದು ಬೆಳ್ಳಿ ನಂದು ಬಂಗಾರ ನಂದು ಹೌದ್ ಹೌದ್ರಿಪ್ಪ ಎಲ್ಲ ನಂದತ್ತ ಮಾಯದ ಬಲಿಯಾಗ ಬಿದ್ದು ಒದ್ದಾಡಕತ್ತದ ಖರೇ ಹೌದು ಪರಮಾತ್ಮನಿಗೆ ಕೊಟ್ಟಿರುವಂತ ಮಾತು ಮರ್ತದ ಅರ್ಥದಲ್ರಿಪ್ಪ ಹೌದಿಲ್ಲ ಹೌದು ಯಾರು ಈ ಮಾಯದ ಬಲಿಯನ್ನು ಹರಿದು ಹೋಗಿದ್ದಾರಲ್ಲ ಅವ್ರಿಗ ಅಂತವ್ರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ತಾರ ತಮ್ಮ ಯಾರ್ಯಾರಿಪ್ಪ ಅವರು ಯಾರು ಮುಟ್ಟ್ಯಾರ ಯಾರು ಮುಟ್ಟಾರಿಪ್ಪ ನನ್ನಪ್ಪ ಮುಗುಳ ಕೋಡ್ದ ಎಲ್ಲ ಲಿಂಗ ಮಹಾರಾಜ ಹಾ ಒಂದಲ್ಲತ್ತ ಇಬ್ರು ಹೆಂಡ್ರ ಮಾಡ್ಕೊಂಡಕ್ರೆ ಎಡ್ಡಾದ್ರು ಈ ಮಾಯಾ ಪ್ರಪಂಚದೊಳಗೆ ಏನೂ ಸುಖ ಇಲ್ಲತ್ತ ತಿಳ್ಕೊಂಡ ಏನು ಮಾಡಿದ್ರಿಪ್ಪ ಮುಂದ ಮಾಯಾದ ಬಲಿಯನ್ನು ಹರಿದು ಒಗದ ಹೋಗುದು ಒಗದ ಲಕ್ಷಾನ ಸಿದ್ಧಲಿಂಗ ಮಹಾರಾಜನ ಗುರುವಿನನ್ನ ಮಾಡಿಕೊಂಡ ಮಾಡಿಕೊಂಡು ಈ ಸದ್ಯ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳಕೋಡ ಗ್ರಾಮ ಹೌದು ಸ್ಮಶಾನ ಜಾಗ ಹೋಗಿ ಕೈಲಾಸ ಮಂದಿರ ಆಗ್ಯದ ತಮ್ಮ ಕೈಲಾಸ ಮಂದಿರ ಆಗ್ಯದ ಆಗ್ಯದಲ್ರಿಪ್ಪ ನಮ್ಮ ಅಪ್ಪಂದು ಹೌದಿಲ್ಲ ಹೌದು ಅವ್ರು ಹೇಳಿದ್ರು ಏನ್ ಹೇಳಾರಿ ಏ ಹೆಣ್ಣಿನಿಂದ ಹೆಣ್ಣು ಹುಟ್ಟ್ಯಾವ ಹಣದಿಂದ ಹೆಣ್ಣು ಹುಟ್ಟ್ಯಾದ ಅಯ್ಯ ದೇವಿ ಹುಟ್ಟ್ಯಾಳ ಅಂತ ಹೇಳಿದ್ರು ಅವ್ರು ಹಾ ಹುಟ್ಟ್ಯಾರ ತಿಳಿದ್ರಿ ಗಂಡನಿಂದ ಗಂಡ ಹುಟ್ಟಿಲತ್ತ ಮಾಡ್ರಿ ನೀವು ಹುಟ್ಟ್ಯಾದ ರಗಡ ಹೌದಿಲ್ಲ ಹಾ ಶಿವನ ಜಡ್ಯಾಗ ವೀರಭದ್ರ ಹುಟ್ಟ್ಯಾನ ಹುಡಾ! ತಿಪ್ಪ್ಯಾಗ ಗೋರಖನಾಥ ಹುಟ್ಟ್ಯಾನ ಹುಟ್ಟ್ಯಾರ ಹುಟ್ಟ್ಯಾರ ಇಲ್ಲಿ ಇವ್ರು ಹಾ ಇದು ನೆನಪಾರಿ ನೀವು ನಿಮ್ಮಂಗೆ ಬರೋಣ ಹಾ ಹೆಂಗ್ರಿ ಅಪ್ಪ ಇಲ್ಲಾರ ನಿಮ್ಮ ಹುಟ್ಟ ಹಡೇಕಿನ ಇದ್ದವ ಅಂದ್ರ ಹಾ ಈಗ ಹಡಿ ಎತ್ತೇಳಕಿ ನೋಡೋಣ ಹೌದಿಲ್ರಿ ಹುಟ್ಟು ಸುಪ್ಪ ನೋಡೋಣ ನಮ್ಮ ಅಪ್ಪ ಇಲ್ಲಾರಿ ನಮ್ಮ ಅಪ್ಪ ಇಲ್ಲಾರ ನಿಮ್ಮವ್ವ ಮಕ್ಕಳ ಹಡೇಕಿದ್ದವ ಅಂದ್ರ ಹಾ ಈಗ ಹುಟ್ಟಿಸ್ರು ನೋಡಮ್ಮ ಒಂದ್ ಮಾತು ಹೇಳ್ತೀನಿ ನಿಮ್ಗ ಹೇಳ್ರಿ ನಮ್ಮ ಅಪ್ಪ ಇಲ್ಲಾರ ನಿಮ್ಮ ಅವ್ವ ಎಲ್ಲಾರ ತಾಯಿ ಆದ್ರ ತಿಳ್ಕೋರಿ ಹಾ
ಮದುವೆ ಆಗೋಕಿನ ಮುಂಚಿತವಾಗಿ ಹೌದು ನಿಮ್ಮವ್ ಲಗ್ನ ಮಾಡ್ಕೊಂಡು ನಮ್ಮ ಅಪ್ಪನ ಎಡಗ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಕಾಲಾಗ ಕಾಲುಂಗ್ರ ಹಾಕೊಂಡು ಕೊಳ್ಳಾಗ ಮಂಗಲ ಸೂತ್ರ ಹಾಕೊಂಡು ಹನಿ ಮೇಲೆ ಕುಂಕುಮ ಹಚ್ಕೊಂಡ ಹೌದ್ ಇದು ನಮ್ಮ ಅಪ್ಪನ ಲಗ್ನ ಮಾಡ್ಕೊಂಡು ಬಂದ ನಂತರ ಹಡದ್ರ ನಿಮ್ಮ ಒಂದು ಕಿಮ್ಮತ್ತದ ಮತ್ತವು ಯಾವ ಇರ್ಲಿಕ್ಕಂದ್ರ ತಮ್ಮ ತಲೆ ಸುದ್ದಾಗಿಲ್ಲಂದು ತಲೆ ಸುತ್ತಾದ್ರಿ ನಮ್ಮ ಅಪ್ಪನ ಲಗ್ನ ಮಾಡ್ಕೊಳ್ಳಾರ ಮೊದಲೇ ನಿಮ್ಮ ಹಡದ್ರ ಅಂದ್ರ ಏನಾತಾರಿ ಆಕಿಗೆ ಬೆಲೆ ಸಿಗ್ತದೇನ್ರಿ ಇಲ್ಲ ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂತ ಭಿಕ್ಷೆ ನಿಮ್ಮ ಅವ್ಗದು ಆದಲ್ರಿಪ್ಪ ಮತ್ತ ನಮ್ಮ ಅಪ್ಪ ಇರ್ಲಿಕ್ಕಂದ್ರ ನಿಮ್ಮ ಅವ್ವ ಬೋರ್ಡ್ ಇಲ್ಲಾರ ಬಸ್ ಆಗತ್ತಾಳ ಹೋಗುದು ಬರುದು ಕೈ ಹೊಡಿದು ಏ ಸ್ಟಾಪ್ ಯಾಕೆ ಹೇಳದದ ಯಾಕ್ರಿ ನಮ್ಮ ಅಪ್ಪ ಅದನ್ನ ತಿಳ್ಕೊಂಡೆ ನಿಮ್ಮ ಅವ್ಗ 5 ಮುತ್ತೈದನ ಸಿಕ್ಕಾವು ಕಿಮ್ಮತ್ತಾದ ಜಗದಾಗ ನಿಮಗ ಹೌದ್ ಹೌದಿಲ್ಲ ಹೌದ್ರಿ ಬಹಳ ಶಾಣ್ಯರ್ಗತೆ ನೀವೇನು ದೊಡ್ಡ ಶಾಣೆ ಏನು ಒಂದ್ ಮಾತು ಹೇಳ್ತೀನ ನನಗ ಅದು ತಲೆ ಬಂದಿಲ್ರಿ ಕ್ಯೂ ಮಟ್ಟಿ ಕ್ವಾಟ್ ಕಿಸಿದ ಕಿವಿ ಕೇಳಿಸಲ್ಲ ಇಲ್ಲ ಅದೇ ತಾಪಾಗ್ಯದ ಕಿವಿ ಅವನಿಗೆ ಕೇಸಲಾಗ್ಯಾವ ನಿನಗೆ ಯಾರು ಕೊಟ್ಟಾರ ಬರಾಗ ಇಲ್ಲ ತಮ್ಮ ಹೆಂಗ ಕೇಳು ಹೆಂಗ್ರಿಪ್ಪ ಹೆಂಗ ಹೇಳದ ಮಾತ ಹೆಂಗ್ರಿ ಶಿವಶಕ್ತಿ ವಿಷಯ ಇಟ್ಟಾರ ಹೌದು ಶಕ್ತಿ ಪಾಲು ನೀವ್ ಹಿಡ್ಕೊಂಡಿರಿ ಹೌದು ಶಿವನ ಪಾಲು ನಮಗದ ಆದಲ್ರಿ ನಿಮ್ಮ ಎಲ್ಲೆಲ್ಲಿ ಏನೇನ ಪವಾಡ ಮಾಡಿದ ಅದನ್ನ ಹೇಳ್ರಿ ಹೌದು ನಮ್ಮ ಅಪ್ಪ ಎಲ್ಲ ಪಾಡ ಮಾಡ ನಾವ್ ಹೇಳ್ತೇವಿ ಹೌದಿಲ್ಲ ಏ ನೀವು ನಮ್ಮ ಅವ್ವಂದ್ ಯಾಕೆ ಹಾಡಿರಿ ನೀವು ನಮ್ಮ ಅಪ್ಪಂದ್ ಯಾಕೆ ಹಾಡಿರಿ ಅದು ಬೇಕಲ್ಲ ಅದು ತಲೆಗೆ ಇಲ್ಲ ಈಗ ಮತ್ ಇವ್ರಿಗೆ ತಲೆ ಸುದ್ದಿಲ್ಲ ಇಟ್ಟಾಗಿ ಬಟ್ಟಿಗೆ ಹೋರಿ ನೀವು ಸುಮ್ಮ ತಲೆ ಸುತ್ತ ಆಗ್ತದ ತಮ್ಮ ಇದೆಲ್ಲ ಇರ್ಲಿ ಹೌದ್ ಒಂದ್ ಮಾತು ಕೇಳಿದ್ರ ಅವ್ರು ಎರಡು ಪ್ರಶ್ನೆ ಕೇಳಿದ್ರ ನಮಗ ಏನ್ ಕೇಳ್ಯಾರಿ ದೈವಲ್ಲ ಬಹಳ ಲಕ್ಷ ಕೊಟ್ಟು ಕೇಳ್ರಿ ಹೌದು ಏನು ಪ್ರಶ್ನೆ ಕೇಳಿದ್ರಂದ್ರ ಏನ್ರಿಪ್ಪ ಮಾಳಿಂಗ್ರ ಬೀರಪ್ಪನ ಸೇವೆ ಮಾಡ್ಯಾನ ಪೂಜೆ ಗಂಟೆ ಧೂಪ ತಿಳಿದು ಪೂಜೆ ಮಾಡ್ಯಾನ ಯೋಗಿನಾದ ಮಗುಷ್ಯದ ಸೋಮಲಿಂಗ ಗುರು ಸೇವೆ ಮಾಡ್ಯಾನ ಗಂಟೆ ಧೂಪಾರ್ತಿ ಹಿಡಿದು ಹೌದ್ರಿಪ್ಪ ಪ್ರಪ್ರಥಮದೊಳಗ ಗಂಟೆ ಧೂಪಾರ್ತಿ ಹಿಡಿದು ಹೌದ್ ಆ ಪೂಜೆ ಮಾಡಿದವ್ರು ಯಾರಿಗೆ ಮಾಡಿದ್ರು ಅಂತ ಅವ್ರು ಕೇಳ್ಯಾರ ನಾವೇನ್ ಹೇಳ್ಯಾರಿಪ್ಪ ಅದಕ್ಕ ನಾವೇನ್ ಹೇಳಿದೆವು ಏನ್ರಿ ಕೈಲಾಸದೊಳಗಿರುವಂತ ಪರಮಾತ್ಮನ ವಾಹನ ಪರಮಾತ್ಮನ ಭಕ್ತ ಅನ್ಸಿಕೊಂಡಿರ್ತಕ್ಕಂತ ನಂದಿ ಹೌದು ನಂದಿ ಪ್ರಥಮದೊಳಗೆ ಪರಮಾತ್ಮನ ಗಂಟಿ ಧೂಪರ್ತಿ ಹಚ್ಚಿ ಪೂಜೆ ಮಾಡ್ಯಾನ ಅಂತ ನಾವ್ ಹೇಳಿದೆವು ಹೇಳಲ್ರಿಪ್ಪ ಅವ್ರ ಏನ್ ಹೇಳ್ತಾರ್ರಿ ಅದಕ್ಕ ಅವ್ರು ಹೇಳ್ತಾರ ಏನತ್ರಿ ನೀವು ಬುದ್ಧಿ ಕಟ್ಕೊಂಡು ಬರ್ರಿ ನಿಮಗ್ ಉತ್ತರ ಸಿಗಂಗಿಲ್ಲ ಕಂಡಬಿಟ್ಟು ಓದ್ರಿ ನೀವು ಅವ್ರಿ ಸುಮ್ಕೊಂದ್ರಣ್ಣ ಅವ್ರ ಏನ್ ಮಾತಾಡ್ರ ಅವ್ರ ಮಾತಿಗೆ ಮಾತು ಕೊಡಬೇಕಾಕತಿ ಬಿಡಬೇಕು ನೀ ಇನ್ನೂ ಒಂದು ತಾಸು ಹೆಚ್ಚಿಗೆ ನೀ ಸುಮ್ಕೊಂಡ್ ಒಟ್ಟ ಇವ್ರಿಗೆ ಸಣ್ಣ ಬಿಡುದಿಲ್ಲ ಗಬರು ಸೋಮ ಕುಂದ್ರು ಅಪ್ಪ ನೀ ಅಲ್ಲ ಬುದ್ಧಿ ಕಟ್ಕೊಂಡು ಬರ್ರಿ ನೀವು ಈ ಪ್ರಶ್ನೆ ಉತ್ತರ ಹೇಳ್ರಿ ಯಾರು ಬೇಕಾದವ್ರು ಹೇಳಿ ನಾ ಏನ್ ಹೇಳಿ ಮೊದಲ ನನಗೆ ಎಷ್ಟು ತಿಳಿತದ ಅಟ್ಟ ನಾ ಹೇಳಿನಿ ಇದು ಅಲ್ಲ ಅಂದ್ರೆ ನಿಮ್ ಉತ್ತರ ನೀವು ಹೇಳ್ಬೇಕಾಗಿತ್ತು ಯಾಕೆ ಉತ್ತರ ಹೇಳಿಲ್ಲ ಮತ್ತೆ ಇನ್ನೊಂದು ಚಾನ್ಸ್ ಕೊಡೋರತ್ ನಾವು ಇವ್ರು ಕಂಡಬಿಡ್ ಶಾಣೆಯವರು ನಮ್ಮ ದೊಡ್ಡ ಮೇಲೆ ಬಂದು ಸುಮ್ನೆ ಕಾರ್ತಾಳ ಅಕ್ಕ ಅಂತ ನಾವು ತಮ್ಮ ಮಾತಾಡಿ ಮಾತ ಅಕ್ಕ ನಿಮ್ಗೊಂದು ಮಾತು ಹೇಳ್ತೀನಿ ಹೇಳ್ರಿ ಸಭಾಮ ಪಂಡಿತರು ಅಂದ್ರೆ ಖರೆ ಹಾಡವ್ರಿಗೆ ಪಂಡಿತತ್ ಯಾರು ಅಂದಿಲ್ಲ ನೀವ ನಿಮಗ ಕಟ್ಟಿ ಮೇಲೆ ಹಾಸಿ ಮ್ಯಾಲ ಕುಂದ್ರಿಸಿ ಕೈಯಾಗ 4 ಮಾಯಿ ಕೊಟ್ಟು ಹಾಡಕತ್ತಾರ ಅಂದ್ರ ತಮ್ಮ ನೀನ್ ದೊಡ್ಡ ಶಾಣೆ ಅಲ್ಲ ಶಾಣೆ ಅಲ್ಲ ಇದು ಮೊದಲು ನಿನ್ ತಲೆಯಾಗ ನೆನಪಿಟ್ಕೋ ನಾನೇ ಶಾಣೆ ಅನ್ಬೇಡ ಗಬ್ರು ನಾನು ಅಹಂಕಾರ ಇದಕ್ಕೆ ಹೇಳ್ತಾರ ಏನತ್ರಿಪ್ಪ ಪ್ರಭು ರಾಮಚಂದ್ರ ರಾವಣನ ಮರ್ದನ ಮಾಡಿ ಮನೆಗೆ ಬಂದತ್ತ ಬಂದಾಗ ಏನಂತನವ ತಾಯಿ ಕೌಶಲ್ಯ ಕೇಳಲತ್ತ ರಾಮಗ ಏನತ್ರಿಪ್ಪ ಮಗನೇ ರಾವಣನ ಕೊಂದು ಬಂದೇನು ಅಂತ ಕೇಳಿದ್ರತ್ತಕ್ಕಿ ಅವಾಗ್ರಿ ಯಾರು ಕೌಶಲ್ಯ ಕೇಳಿದ ಮಗನಿಗೆ ಕೇಳದಾಗ್ರಿಪ್ಪ ಅವಾಗ ರಾಮ ಹೇಳ್ತಾನ ಏನತ್ರಿ ಯವ ರಾವಣ ಮಹಾಶೂರಿದ್ದ ಮಹಾಭಕ್ತಿವಂತಿದ್ದ ಇದ್ರು ಎಂತ ಬಲಶಾಲಿ ರಾವಣ ಇದ್ದ ಖರೆ ಹೌದು ರಾವಣಗ ನಾ ಕೊಂದಿಲ್ಲ ಯವ್ವ ಅವನಿಗೆ ನಾ ಅನ್ನುವಂತ ಅಹಂಕಾರ ಕೊಂತ ಹೇಳ್ತತ್ತ ಹೌದ್ರಿಪ್ಪ ಹಂಗ ನಿನಗ ನಾ ಅನ್ನುವಂತ ಅಹಂಕಾರ ಬಂದದ ಯಾವಾಗ ಕಾರ್ಯಕ್ಕ ಮತ್ತ ಅಹಂಕಾರಕ್ಕ
ವ್ಯತ್ಯಾಸ ಅದ. ಹೌದ್ರಿಪ್ಪ ಏನು ವ್ಯತ್ಯಾಸ ಅದ ಕೇಳು. ಹೇಳ್ರಿ. ತಮ್ಮ ಕಾರ್ ಹತ್ತಂದ್ರ ಹಾ ನಾವೇ ಎದ್ದು ನೀರು ತಗೊಂಡು ಕುಡಿತೇವು. ಕುಡಿತೇವಲ್ರಿ. ಹೌದಿಲ್ರಿ? ಹೌದ್ರಿ. ಕಾರ್ ಹತ್ತಿದ್ರ ನಾವೇ ನೀರು ಕುಡಿತೇವ್. ಖರೆ ಹೌದು. ಮನುಷ್ಯನಲ್ಲಿ ಅಹಂಕಾರ ಬತ್ತಂದ್ರ ಸಮಯವೇ ಅವನಿಗೆ ನೀರು ಕುಡಿಸ್ತದ. ಕುಡಿಸ್ತದಲ್ರಿಪ್ಪ. ಹೌದ. ತಮ್ಮ ಅಹಂಕಾರ ಬೆಳೆಸ್ಕೋಬೇಡ. ನಾನು ಅಹಂಕಾರ ನಾನೇ ಶಾನೆ ನಾನೇ ಭಾರಿ ಮಾತಾಡ್ತೀನಿ ಅಂತ ನಿನ್ನ ಕರ್ಸಿಲ್ಲ. ಇಲ್ಲ. ಎರಡೂ ಮೇಳನ ಎದಕ್ಕೆ ಕರ್ಸ್ಯಾರಂದ್ರ ಯಾವ್ದಕ್ರಿ? ಎರಡೂ ಮಕ್ಕಳು ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತೊಳಗ ಬರ್ದಿರ್ತಕ್ಕಂತ ಸಾಹಿತ್ಯದೊಳಗ ಯಾವ ಮಗಳು ಎಷ್ಟು ಶಾಣೆ ಅದಾರ ಎಷ್ಟು ಅದಕ್ಕೋದಾರ ಅಂತ ಅನ್ನೋದು ನೋಡ್ಕೋಬೇಕಂತ ಕರ್ಸ್ಯಾರ. ಏನಾದ್ರು ತಪ್ಪು ತಡಿ ಆದು ಅಂದ್ರ ಅದು ಕೂಡ ತಮ್ಮ ಹಿಂಗಲ್ಲ ತಂಗಿ ಇದು ಹಿಂಗ ಹಾಡ್ರಿ ಮುಂದಿನವ್ರಾಗತ್ತ ತಿದ್ದಿ ಹೇಳಕ್ ಕರ್ಸ್ಯಾರ ವಿನಃ ನಾವೇ ಶಾಣಿ ಅಂತ ಕರ್ಸಿಲ್ಲ. ಕರ್ಸಿಲ್ರಿಪ್ಪ. ಮ್ಯಾಗ ನಿತ್ತ ಹಾಡೋರ್ಕಿನ ತೆಳಗು ಕೂತು ಕೇಳೋರು ಬಾಳ ಶಾಣೆ ಇರ್ತಾರ. ಹಾ ಹಾಡೋರ್ ಬಾಯಿ ಒಂದಿದ್ರ ಕೇಳೋರ್ ಕಿವಿ ಎರಡದಾವ್. ಅದವಲ್ರಿ. ಅವ್ರಕಿನ ದೊಡ್ಡ ಶಾಣೆ ನೀ ಆಗಬೇಡ ತಮ್ಮ. ಬಾಳ ಶಾಣೆ ಆಗ್ಬೇಡ ಗಬ್ರು. ಹುಚ್ಚಿಗತೆ ಮಾತಾಡಕ್ ಹೋಗಬೇಡ. ಎಟ್ಟಂಗ ಬಟ್ಟಿಗೆ ಕಬ್ಬಿನ ತೋಡಿ ಹೊತ್ ನೋಡಿ ಮುಂದಿನ ಸಾರಿ. ಇರ್ಲಿ ತಮ್ಮ, ಇನ್ನೊಂದು ಮಾತು ಏನ್ ಕೇಳಿದ್ರು ಅವರು, ಹೇಳ್ರಿ. ಯಾವ ನನ್ನಪ್ಪ ರೇವಣ ಸಿದ್ಧಗ ಹೌದ. ರೇವಣ ಸಿದ್ಧಗ ತತ್ವ ಬೋಧನೆಯನ್ನ ಮಾಡಿದವ್ರು ಯಾರು ಅಂತ ಕೇಳಿದ್ರು ಅವರು. ಕೇಳ್ಯಾರಿಪ್ಪ. ಅವಾಗ ನಾವೇನ್ ಹೇಳಿದೆವು? ಏನ್ರಿ? ಆ ಮಂತ್ರ ಬೋಧನೆ ಅಂತ ನಾ ಹೇಳಿದ್ನಿ. ಹೌದ. ಹೌದಿಲ್ಲ? ಹೌದು. ಅದಕ್ಕೆ ತಂಗಿ ಹೇಳ್ತಾಳ, ಏನತ್ರಿ? ಅಕ್ಕಗ ಕಿವಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹೇಳ್ಯಾರಿ ತಂಗಿ ಅವ್ರು. ಹೌದಿಲ್ಲ? ಹೌದ್ರಿ. ಕರಿಯದ ಮಾತ ಹೌದು. ನನಗೇನೋ ಸರಿಯಾಗಿ ಕೇಳಿಸ್ಲಿಲ್ಲ. ನಿಮಗ ತಂಗಿ ನಿನಗೊಂದು ಮಾತು ನಾ ಕೇಳಿದ್ನಿ. ಏನತ್ರಿ? ದಯವೆಲ್ಲರೂ ಕೇಳ್ರಿ. ಕೇಳ್ಯಾರಿ. ಹಾಲು ಮತದೊಳಗ ಒಂದು ಪ್ರಶ್ನೆ ಕೇಳಿದ್ನಿ ಅವರಿಗೆ. ಏನತ್ರಿಪ್ಪ? ಹಾಲು ಮತದ ಒಬ್ಬ ಸಿದ್ಧಿ ಪುರುಷ ಮನದಾಗ ಸಂಕಲ್ಪ ಮಾಡ್ಕೊಂಡ ಏನಂತ? ಏನತ್ರಿಪ್ಪ? ನಾನು ಈ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡ್ಕೊಂಡ. ಅದರಂತೆ ಅವನ ಯೋಗ ಸಿದ್ಧಿಯಿಂದ ಅವ ಸ್ವರ್ಗಕ್ಕೆ ಹೊಂಟಿದ್ದ ಕೈಲಾಸಕ್ಕ. ಹೊಂಟಾಗ್ರಿಪ್ಪ. ದೇಹ ಸಮೇತವಾಗಿ ಹೋಗುವಂತ ಸಂದರ್ಭದೊಳಗೆ ವಿಚಾರ ಮಾಡ್ತಾನ. ಏನತ್ರಿ? ನಾನು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋದ್ನಿಂದ್ರ ಹೌದು ಕೆಳಗಿರುವಂತ ಭೂಮಿ ತೆಲಿಮ್ಯಾಗಿರುವಂತ ಭಕ್ತರು ಆ ಮುತ್ಯ ಎಲ್ಲಿ ಹೋಗ್ಯಾನ ತಿಳ್ಕೊಂಡು ಏನಾರ ಮುಂದೆದ ಮಾತು ಮಾತಾಡಿದ್ರೆ ನನ್ನ ಕುರಿತು ಕುಂದ ಬರ್ತದ ತಿಳ್ಕೊಂಡು 100 ಫುಟ್ ಮ್ಯಾಲೆ ಹೋಗಿರ್ತಕ್ಕಂತ ಸಿದ್ಧಿ ಪುರುಷ ಹೊಳ್ಳಿ ಬಂದಾನ. ಆ ಹಾಲು ಮತ್ತು ಸಿದ್ಧಿ ಪುರುಷನ ಹೆಸರೇನು ಅಂತ ನಾ ಕೇಳಿದಾಗ ಅವ್ರ ಏನ್ ಹೇಳ್ತಾರಿ ತಂಗಿ ಅವರು? ಈಕಿ ಪಕ್ಕ ಕಿವಿ ಕೇಳಿಸ್ಕೊಂಡ ತಂಗಿ ಹೇಳ್ತಾಳ, ಏನತ್ರಿ? ಅವ ಹಾಲು ಮತ್ತು ಸಿದ್ಧಿ ಪುರುಷ ಕೈಲಾಸ ಕೊಂಟಿದ್ದತ್ತ ಅವನಿಗೆ ಭಕ್ತರ ನೆನಪಾಗಿ ಹಾಳಿ ಬಂದತ್ತವ. ಇದು ಮತ್ತ ತಂಗಿ ನೀ ಏನು ಕಿವಿ ತಗದೇನ ಜಾಕೆಟ್ ಕಿಶದಾಗ ಇಟ್ಕೊಂಡೇನು? ಜಾತ್ರೆಗೆ ಇಟ್ಟು ಬಂದಾರಿ. ಹೌದು, ನನಗ ಕಿವಿ ಕೇಳಿಸಲ್ಲ, ನಿನಗ್ ಕೇಳಿಸ್ತಾವಲ್ಲ. ಕೇಳಿಸ್ತಕ್ಕೆ ನೀ ಎಲ್ಲಿ ಇಟ್ಕೊಂಡಿದ್ದಿ ಕಿವಿ? ನಾ ಏನ ಪ್ರಶ್ನೆ ಕೇಳಿದ್ ಅನ್ನೋದು ಎಲ್ಲರಿಗೂ ಗೊತ್ತದ, ಮತ್ ನಿನಗೆ ಯಾಕೆ ಕೇಳಿಸ್ಲಿಲ್ಲ ಅದು? ಯೂಟ್ಯೂಬ್ನು ಚಾಲು ಅದಾವ್. ಹೌದಿಲ್ಲ? ಕೇಳಿಸದವ್ರು ಹೇಳ್ಬೇಕಾಗಿತ್ತಲ್ಲ. ಹೇಳಿದ್ರು ಉತ್ತರ ಸೊಲ್ಲಾಪುರ ಸಿದ್ದರಾಮತ್ತ. ನಾ ಕೇಳ್ತಕ್ಕಂತ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂತ ಉತ್ತರಕ್ಕ ಎಟ್ಟ ಅಜಗಜಂತ್ರ ಪರಕದ ಗೊತ್ತೈತನು? ಈ ಭೂಮಿಗೆ ಆಕಾಶಕ್ಕೆ ಎಟ್ಟ ಅಂತರದಲ್ಲ ಅಟ್ಟ ಅಂತರದ. ನೀ ಬುದ್ಧಿ ಕಟ್ಕೊಂಡು ಇವತ್ತು ಒಂದೇ ದಿನ ಬರಲಾರ ತಂಗಿ, ನನ್ನ ಜನ್ಮ ಇರುವವರೆಗೆ ಪ್ರಶ್ನೆಗೆ ಉತ್ತರ ಹೇಳಿ. ಇವತ್ತು ಒಂದು ದಿನ ಬೇಡ, ನೀ ಎಷ್ಟು ದಿನ ಹಾಡಿಕೆ ಮಾಡ್ತಿಲ್ಲ ಅಷ್ಟು ದಿನನು ನೀನು ಹುಡುಕ್ಯಾಡ್ಕೊಂಡು ಬಂದು ಎಲ್ಲಿ ಕೂಡ್ತಿ ಅಲ್ಲಿ ಹೇಳ. ಮತ್ತ ಮುಂದಿನ ತಿಂಗಳು 5ನೇ ತಾರೀಕು ಕಡಪಟ್ಟಿಗೆ ನಿನ್ನ ಜೋಡಿನೇ ಹಾಡಿಕೆ ಅದಾವು. ಅವಾಗೂ ಇದೇ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ ಬಂದು. ಹುಡುಕ್ಯಾಡ್ರಿ ಕಿವಿ ಕೇಳಿಸದವ್ರು. ಇವರು ಜನ್ಮ ಪರ್ಯಂತ ಹುಡುಕ್ಯಾಡಿದ್ರು ನಿನಗ ಆ ಪ್ರಶ್ನೆ ಉತ್ತರ ಸಿಗಂಗಿಲ್ಲ. ಫೋನ್ ಹಚ್ಕೇಳ್ರಿ ಯಾರಿಗಾದ್ರೂ ಬೇಕಾರ. ನೀವು ಘರ್ಷಣೆನು ಇಟ್ರಿ, ವಿಷಯನು ಇಟ್ರಿ, ಮತ್ತ ಮಾತು ಕಮ್ಮಿ ಆಗಂದ್ರೆ ಹೆಂಗಾಗತ್ತವ್ರಿ? ಅವ್ರು ಎಟ್ಟ ಮಾತು ಮಾತಾಡ್ತಾರ, ನಾವು ಅಟ್ಟ ಮಾತು ಹೇಳ್ಬೇಕಾಕತ್ರಿ. ಇನ್ ನಾವೇನು ಗೋಳ ಮಾತಾಡಕತ್ತಿಲ್ರಿ, ಇದ್ದಿದ್ದು ಮಾತಾಡತ್ತೀವಿ. ಮಾತಾಡ್ಬೇಕಾಕತ್ರಿ. ನಾ ಹೇಳ್ತೀನಿ ಕೇಳ್ರಿ ಕಕ್ಕ, ಅವ್ರು ಮಾತಾಡಿ ಮಾತಿಗೆ ನಾವು ಉತ್ತರ ಕೊಡ್ಬೇಕಾಗ್ತದ್ರಿ. ಕರೆ ಆಯ್ತು. ಕುಂದ್ರತಮ್ಮ. ಮತ್ತ ಅವ್ರು ಮಾತಾಡಿದ್ರೆ ನಾವು ಸುಮ್ ಕುಂದ್ರದಾಗ್ತದ್ರಿ. ಇರ್ಲಿ, ಇಲ್ಲ ನೀವು ಹೇಳುದು ಕರೆಯತ್ಕ ಆದ್ರ ಕಕ್ಕ
ಈಗ ಅವ್ರು ಏನ ಮಾತು ಮಾತಾಡ್ರ ಒಟ್ಟು ಮಾತಿಗೆ ನಾ ಉತ್ತರ ಕೊಡಬೇಕಾಕೈತಿ. ಇಲ್ಲಿಗೆ ನಾವು ಕುಡ್ಲಿಕ್ಕಂದ್ರ ಅವ್ರು ಮಾತಾಡ್ತಾರ. ಹಾ ಹೌದು, ನಾನು ಹುಲಿ ಇಲ್ಲ ನೋಡು ಹುಲಿ. ಇರ್ಲಿ ತಮ್ಮ, ಹಾ ಇಟ್ಟು ಸೊಲ್ಲಾಪುರ ಸಿದ್ರಾಮ ಅಂತ ಉತ್ತರ ಹೇಳಿದ್ರು. ಇನ್ನೊಂದು ಮಾತೇನು ಕೇಳಿದ್ನ್ಯ, ಏನ್ರಿ? ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಸಣ್ಣಹಳ್ಳಿ ಸಂಗೊಳ್ಳಿ ಊರಾಗ ದೇಶ ಪ್ರೇಮಿ ದೇಶ ಭಕ್ತ ಅನಿಸಿಕೊಂಡ ರಾಯಣ್ಣ. ಅಂತ ರಾಯಣ್ಣನ ಸೈನ್ಯದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಒಂದು ದಿನಕ್ಕ ಒಂದು ದಷ್ಟಪುಟ್ಟವಾದಂತ ಕುರಿ ಮತ್ತು ಒಂದು ಕೊಡ ಕುರಿ ಹಾಲು ಹುಟ್ಟಕ್ಕೆ ಬೇಕಾಗಿದ್ದು. ಆ ವ್ಯಕ್ತಿ ಹೆಸರು ಏನಂತ ಕೇಳಿದಾಗ ಹೇಳಿದ್ರ ಅವರು, ಏನ್ ಹೇಳ್ಯಾರಿ? ಸುರಪುರ್ ನಾಡಿನಿ ಅಲ್ಲನ್ನತ್ತ. ನೋಡ್ರಿ ನೀವು ಏನೇನ್ ಹೇಳ್ತಾರ ಕೇಳ್ರಿ, ಕಿವಿ ಕೇಳಿಸೋರು. ಇನ್ನ ಬಂತಾಳ ಮಲ್ಲನನ್ನಕಿ ತಂಗಿ ಇಲ್ಲಿ ಸುರಪುರ್ ನಾಡಿನಿ ಅಲ್ಲನ್ನೆಲ್ಲ ಬಂತಾಳ ಮಲ್ಲನನ್ನಕಿ. ಅಲ್ಲಿ ಹೋಗಿ ತಿರ್ಗಾಡಿ ಬಂದಾಡ್ರಿ. ಮತ್ ಹೇಳ್ತಾರ ಉತ್ತರ ಕುಲ್ಲ ದೊಡ್ಡ ಶಾಣೆ ಅವ್ರು ಉತ್ತರ ಕುಲ್ಲ ಮಾಡಿದ್ರು. ಕಂಡಾವಟ್ಟಿ ಬುಕ್ಕ ಓದಾಡಿವ್ರು. ಬುಕ್ಕ ಓದಿ ಅಟ್ ಸಣ್ಣ ಏನವ, ಅದಕ್ಕೆ ಮಾತಾಡತ್ತಾರ್ರಿ ಅವರು. ಮಾತು ಕಿವಿ ಕೇಳಿಸೋದು ಇಲ್ಲ. ಇನ್ನ ಪ್ರಶ್ನೆ ಉತ್ತರ ಹೇಳುದು ಬ್ಯಾಡ. ನೀವು ಸ್ವಲ್ಪ ಸನೇ ಬಂದಿದ್ರಿ ಅಂದ್ರ ನಮಗ್ ತಿಳಿದಟ್ರ ಹೇಳು ಅಂದ್ರ ಅದೊಂದು ಮಾತು ಬ್ಯಾರೆ. ಅದೊಂದು ಮಾತು ಬೇರೆ. ದಯವಿಟ್ಟು ಗದ್ಲ ಮಾಡಬೇಡ್ರಿ. ಲಕ್ಷ್ಯ ನಿಮ್ಮ ಕಡೆ ಹೋಯ್ತಂದ್ರ ನಮ್ಮ ಬಾಯನ ಮಾತಾಡ್ತಾವ. ಹಾ ಬರಾಬರಿ ಕಾಕ. ನೀವು ವಿಷಯ ಎಲ್ಲಿ ಬಿಟ್ಟು ತಮ್ಮ ಅವ್ರಿಗೆ ಕೇಳ್ರಿ. ಯಾರ ಕಾಕಾಗ ಸುರಪುರ ನಾಡಿನ ಎಲ್ಲ ಮತ್ತ ನಿಮ್ಮ ಪ್ರಶ್ನೆ ಕೂತ್ರ ಕುಲ್ಲ. ನೀವು ಸಾಯುವರೆಗೂ ನಮ್ಮ ಪ್ರಶ್ನೆ ಕೂತ್ರ ಹೇಳೋದಾಗಲ್ಲ ನಿಮಗ. ಮತ್ತೇನೋದು ಮೊಬೈಲ್ ತಂದು ಹೇಳಬೇಡ್ರಿ. ಪುರಾಣ ಹಿಡ್ಕೊಂಡ್ ಹೇಳಿದ್ರೆ ಅದು ಒಂದು ಮಾತು ಬ್ಯಾರೆ ಅತ್ತ. ತಂಗಿ ಹೇಳ್ತಾರ, ಈಗ ತಂಗಿ ಬಹಳ ಅಭ್ಯಾಸ ಮಾಡ್ಯಾವತ್ತಮ್ಮ. ಕಂಡಾವಟ್ಟು ಓದ್ಯಾರ್ರಿ ಅವ್ರು. ಹೌದಿಲ್ಲ? ಕಂಡಾವಟ್ಟು ಶಾಣ್ಯಾರ್ರಿ. ತಂಗಿ ನಿನ್ನಟ್ಟು ಶಾಣೆ ನಾಯನ್ ಇಲ್ಲವ. ನನ್ನ ಗುರು ಎಟ್ಟು ಹೇಳ್ತಾನಲ್ಲ ಅಟ್ಟ ನಾವ್ ಹೇಳತ್ತೇವೆ. ನಮ್ಮ ಗುರುಗಳು ಎಟ್ಟು ಕಲಿಸ್ಯಾರ ಎಟ್ಟು ತಿಳ್ಸ ಅಟ್ಟ ಹೇಳಕಿನ ನಿನ್ನಂಗ ಉತ್ತರ ಕುಲ್ಲ ಪುರಾಣದಾಗ ತಂದ್ ಹೇಳುದು. ಬುಕ್ಕ ಮೊಬೈಲ್ನಾಗ ಹೇಳ್ಬೇಡ್ರಿ, ಅದು ಬ್ಯಾಡವ ನಮಗ. ಇಂಥದ್ ಮಾತು ಮಾತಾಡುದು ಬಿಡ್ರಿ. ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದ್ ಕಲೀರಿ, ವಿಷಯ ಮಾತಾಡೋದ್ ಕಲೀರಿ. ನನ್ನಪ್ಪ ಜಗತ್ತಿನಾಗ ಎಂತಿಂತ ಪವಾಡಗಳನ್ನ ಮಾಡ್ಯಾನ. ಯಾರು ಮಾಡ್ಯಾರಿಪ್ಪ? ನಿಮ್ ಮೌನ ಕೆಲಸ ಏನದು ಹೇಳಿದ್ರೆ ಇನ್ನೇಗ ಅಟ್ಟೆ ಮಾಡಿ ನಿಮ್ಮ ಮಾವ ಕಾಕ. ಸುಮ್ಮನೆ ಕುಂದ್ರು ಯಪ್ಪ, ನಿನ್ನ ಕೈಯಾರಿ ಮುಗಿಲ ಅಣ್ಣ. ನಿಮಗ್ ಬಾಳ ಆಗಿತ್ತಂದ್ರ ಒಂದೊಂದು ಎರಡೆರಡು ಕಪ್ ಚಾರೇ ಕುಡೀರಿ. ಹಾ ಇರ್ಲಿ ತಮ್ಮ ಕೇಳು. ಏನ್ರಿಪ್ಪ? ನಮ್ಮಪ್ಪ ಏನೇನ ಪವಾಡಗಳನ್ನ ಮಾಡಿದ. ಏನ್ರಿಪ್ಪ? ಯಾರು ಬೇರೆ ದೇವರ ಗುರು ಶಿಷ್ಯ ಮಾಳಿಂಗರಾಯ. ಗುರುವಿನ ಸೇವೆ ಮಾಡ್ತೀವಿ ತಮ್ಮ ನನ್ನಪ್ಪ ಮಾಳಿಂಗರಾಯ. ಶಿರಡೋನ ಮಟ್ಟದಾಗ ಗುರುವಿನ ಸೇವೆ ಮಾಡ್ತಿದ್ದ. ಗುರುವಿನ ಸೇವೆ ಮಾಡುವಂತ ಸಂದರ್ಭದೊಳಗ ಗುರು ಬೀರಪ್ಪ ಹೇಳ್ತಾನ, ಏನತ್ರಿ ಮಾಳಿಂಗರಾಯ, ದಿನ ನೀ ಮಾಡುವಂತ ಸೇವೆ ನನಗೆ ಬೇಸರ ಆಗ್ಯದ. ಹೊಳ ಮುಟ್ಟದ ಕಪ್ಪಿ ಕಲ್ಕದ ಶೀತ ತಂದು ನನ್ನ ಪೂಜೆ ಮಾಡು ಅಂತ ಹೇಳ್ದ. ಅವಾಗ ಮಾಳಿಂಗ್ರ ಹೇಳ್ತಾನ, ಏನತ್ರಿ ಯಪ್ಪ ನಿಮ್ಮ ದಯ ನನ್ನ ಮೇಲೆ ಇತ್ತಂದ್ರ ನಾ ತಂದು ನಿನ್ನ ಪೂಜೆ ಮಾಡ್ತೇನೆ ಅಂತೇಳಿ ಪ್ರತಿನಿತ್ಯ ಗುರು ಏನು ಬೇಡ್ತಂದ್ರ ಅದು ಬೇಡಿದ ತಂದ ಮಾಳಿಂಗ್ರ ಗುರುವಿನ ಸೇವೆ ಮಾಡಿದ. ನನ್ನಪ್ಪ ಮಾಳಿಂಗ್ರ ಅಂತ ಸೇವೆ ಮಾಡ ತಿಳ್ಕೊಂಡು ಕೈಲಾಸದಿಂದ ಪರಮಾತ್ಮ ಬಂದು ಮರ್ತು ಲೋಕಕ್ಕೆ ಬಂದು ಮುಂಡಾಸದಾಯರಿ ಮಾಡಿ ಹೋಗ್ತಾನೆ. ಸದ್ಯ ಭೂಮಿ ತಲೆ ಮ್ಯಾಗ ಉಳಿದ ಇನ್ನಾದ್ರೂ ಕೂಡ. ಹೌದಿಲ್ಲ? ಹೌದು. ಅಂತ ಸೇವೆ ಯಾರು ಮಾಡ್ಯಾರ? ಯಾರಿಪ್ಪ? ನನ್ನಪ್ಪ ಮಾಳಿಂಗರಾಯ ಮಾಡ್ಯಾರಲ್ರಿಪ್ಪ. ಹೌದಿಲ್ಲ? ಹೌದು. ಇನ್ನೊಂದು ಮಾತ ಹೇಳ್ರಿಪ್ಪ. ಜಗತ್ತಿನೊಳಗೆ ತಮ್ಮ ತಂದೆ ಇರ್ಲಾರ ಯಾವ ಕೆಲಸನೂ ಆಗಂಗಿಲ್ಲ. ಆಗುದಿಲ್ಲ ಅಲ್ರಿಪ್ಪ. ಯಾಕಂದ್ರ ಯಾಕ್ರಿ? ತಾಯಿ ತಂದೆನ್ನುವಂತ ವಿಷಯದೊಳಗ ಹೌದು ನಿಮ್ಮವ್ವ ಎಲ್ಲಿನೂ ಹತ್ತಂಗಿಲ್ಲ. ಹೌದಿಲ್ಲ? ಜಗತ್ತಿನಾಗ ಎಂತಿಂತ ಪವಾಡಗಳನ್ನ ಮಾಡ್ಯಾರ, ಎಲ್ಲೆಲ್ಲಿ ಭಕ್ತರನ್ನ ಉದ್ಧಾರ ಮಾಡ್ಯಾರಿಪ್ಪ. ಯೋಗಿನಾದ ಅಮೋಘ ಸಿದ್ಧ ಕೈಲಾಸದೊಳಗ 7 ಯುಗದಾಗ 7 ಅವತಾರ ತೊಟ್ಟು ಭಕ್ತಿ ಮಾಡಿದಲ್ಪ. ಅಡಿಕೇಶ್ವರ ಋಷಿ ಅವತಾರದೊಳಗ ಭಕ್ತಿ ಮಾಡ್ತಿದ್ದ. ದಿನ 1001 ಹೂವ ತಂದು ಗುರುವಿಗೆ ಏರಿಸ್ತಿದ್ದ ಪರಮಾತ್ಮಗ. ಅವಾಗ್ರಿಪ್ಪ ಏನಾಯ್ತು ಮುಂದ? ಒಂದು ಹೂವ ತೆಳಗ ಬಿದ್ದು ತಮ್ಮ ಒಂದು ದಿನ ಪಾದನಾಗ ಬಿದ್ದಾಗ ಏನ್ ಹೇಳ್ತಾನ್ರಿಪ್ಪ? ಕಾಲನಾಗ ಹೂ ಬಿತ್ತ
ಪ್ಯಾದಾನೆ ಕಡ್ದ ಒಂದು ಹೂವು ಕಂಬಿದ್ದು ಸಲಿಂದ ಒಂದು ಹೂ ಕಂಬಿದಿಸಲಿಂದ ಪರಮಾತ್ಮ ಕೇಳ್ತಾನ ಏನತ್ರಿ ಅಮೋಘ ಸಿದ್ಧ ಅಮಾವಾಸ್ಯದ ಇವತ್ತ ಅಡಿಕೇಶ್ವರ ಅವತಾರದಾಗ ಕೇಳ್ತಾನ ಹೌದು ದಿನ 1000 ಒಂದು ಹೂ ತಂದು ಪೂಜೆ ಮಾಡ್ತೀವಿ ಇವತ್ತ ಒಂದು ಹೂ ಕಮ್ಮೆದಲ್ಲಿ ಒಂದವ ಅವಾಗ್ರಿಪ್ಪ ಏನ್ ಹೇಳ್ತಾರ ಅವಾಗ ಅಮೋಘ ಸಿದ್ಧ ಅಡಿಕೇಶ್ವರ ಹೇಳ್ತಾನ ಏನತ್ರಿ ಯಪ್ಪ ಯಪ್ಪ ಒಂದು ಹೂ ಕಮ್ಮಿ ಬಿದ್ರಿ ನನ್ನ ಶಿರಾನೇ ಒಂದು ಹೂ ತಗೊಂತ ಕಡಿದು ಶಿರ ಮುಂದಿಟ್ಟಾನ ಹೌದು ಹೌದ್ರಿಪ್ಪ ಅಂತ ಭಕ್ತಿ ಮಾಡಿದ ಸಲುವಾಗಿ ಹೌದು ಕೈಲಾಸದ ಮರ್ತಿ ಲೋಕ ಕೇಳಿದು ಬರಬೇಕಾದ್ರ ಹೌದು ಬಡವಗ ಭಾಗ್ಯ ಬಂಜಿಗ ಮಕ್ಕಳ ಮಳಿಕಿಲ ಬೆಳಿಕಿಲ ಸಂಗಟ ಬಯಲು ಗೊತ್ತಾಸಿದನ್ನ ಕರ್ಕೊಂಡ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದ ತಂದೆಗೆ ಕರ್ಕೊಂಡ ಕರ್ಕೊಂಡು ಕೈಲಾಸದ ಮರ್ತಿ ಲೋಕ ಕೇಳಿದು ಬಂದಾನ ಯಾರು ಯಾರಿಪ್ಪ ಅಮೋಘ ಸಿದ್ಧ ಹೌದು ಅಮೋಘ ಸಿದ್ಧನ ಭಕ್ತಿಗೆ ಪರಮಾತ್ಮ ದರಿಗಿಳಿದು ಬಂದಾನ ಬಂದಾರಲ್ರಿಪ್ಪ ಹೌದಿಲ್ಲ ಹೌದು ಮಕ್ಕಳ ಎಲ್ಲರೂ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ ಮಕ್ಕಳ ಇಲ್ಲದವರು ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗೆ ಅರಿಕೇರಿ ಅರಿಕೇರಿ ಅಮೋಘ ಸಿದ್ಧನ ಮಟ್ಟಕ್ಕೆ ಬಂದ್ರ ಮಕ್ಕಳ ತೊಟ್ಟಿನ ಕಟ್ಟು ಕಲ್ಯಾಣ ಅಂತ ಹೇಳ್ಯಾರ ಹೇಳ್ಯಾರಿಪ್ಪ ಹೇಳ್ಯಾರ ಹೌದಿಲ್ಲ ಹೌದು ಬೇಡದ ಭಕ್ತರಿಗೆ ಬೇಡದ ಕೊಡುವಂತ ತಾಕತ್ತು ನಮ್ಮ ಅಪ್ಪನ ಬಲ್ಲಿ ಅವ ಆದ ಹೌದಿಲ್ಲ ಹಂಗ ತಾಕತ್ತಿತ್ತಾರ ನಿಮ್ಮ ಅವನ ಬಲ್ಲಿ ಏನೇನ ತಾಕತ್ತದ ಏನೇನ ಪೌಡ ಮಾಡಲ್ಲ ಮುಂದಿನ ಸಂಧಿ ಪೂಚೋರಲ್ಲಿ ಇವ್ರು ಬರೀ ಗಾಡಿ ಹಾಕೊತ ಗೀಚವ್ರಿ ಇವ್ರು ಹುಡುಕ್ಯಾಡ್ರಿ ಬ್ಯಾಟ್ರಿ ಹೆಸರು ಹಂಗೆ ಇರ್ಲಿ ಬಾಳ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನೊಂದ್ 2-3 ತಾಸು ಮಾತಾಡ್ರಿ ಇಲ್ಲ ತಮ್ಮ ಟೈಮ್ ಬಾಳ ಆಗ್ಯದ 4 ನುಡಿ ಚಾಲನ್ನ ಹಾಡಿ ಹಾಡಿ ಸರ್ಜೋಡಿ ಕಲ್ಲು ಅಂತರಿಗೆ ಬಾಳ ಹೋಗುತ್ತದ ಏನೇನ ಮಾತಾಡ್ತೀರಿ ಏನೇನ ಹಾಡ್ತೀರಿ ಏನೇನ ಪುರಾಣ ತರ್ತೀರಿ ಯಾರು 12 ತರ್ತೀರು ಏನ್ ಹಾಲು ಮತ್ತ ತರ್ತಿರೋ ತರ್ರಿ ನಿಮ್ಮ ಅವ್ವಗ ಎಲ್ಲೆಲ್ಲಿ ಏನೇನ ಮಾಡ್ಯಾಳ ಎಲ್ಲಾ ಹೇಳ್ತಾರ ಅವ್ರು ಹೇಳ್ತಾರೆ ಒಂದು ಮಾತು ಹೇಳುದದ ಕಿವಿ ಕೇಳ್ಸಂಗ ಹೇಳ್ರಿ ಒಟ್ಟ ಯಾರಿ ಅವನಿಗೆ ಕಿವಿ ಕೇಳಿಸ್ಬೇಕ ಆ ಹುಚ್ಚಗ ಕಿವಿ ಮೊದಲ ಕೇಳಂಗಿಲ್ಲ ಅದು ಶುಗರ್ ನೋಡ್ರಿ ಅವ ಏನು ಬೇರೆ ತಮ್ಮದನ ಆ ನಮ್ಮವ್ರೇ ನಮಗ ಮಾತಾಡಿದ್ರಂದ್ರ ನಮ್ಮವ್ರೇ ನಮಗ ಹೆಂಗ ವೈರಿ ಆಗ್ತಾರಂದ್ರ ಯಾವಾಗ ವೈರಿ ಆಗ್ತಾರ ಯಾವಾಗ ತಮ್ಮ ಅನ್ಬೇಡ್ರಿ ನೀವು ಒಟ್ಟೆ ಅದಕ್ಕೆ ಹೇಳುವ ಮಾತು ಕೇಳು ಏನ್ರಿಪ್ಪ ಮಾತು ಒಂದೇ ನಿಮಿಷದೊಳಗ ಮಾತು ಮುಗಿಸ್ತೀನಿ ಏನ್ರಿ ತಮ್ಮ ಗೋಕಾಕ ತಾಲೂಕು ಪಾಮಲ್ದಿನಿ ಅಂತ ಗ್ರಾಮ ಒಳಗ ಏನಾಯ್ತ್ರಿಪ್ಪ ನಾಯಿಗೆ ಮತ್ತ ಕತ್ತಿಗೆ ರೇಷಿಗೆ ಬಿಟ್ಟಿದ್ರಂತ ರೇಷಿಗೆ ಬಿಟ್ಟಾರಿಪ್ಪ ನಾಯಿಗೆ ಕತ್ತಿಗೆ ರೇಷಿಗೆ ಬಿಟ್ಟಂತ ಸಂದರ್ಭದೊಳಗ ಪಕ್ಕ ಕೇಳ್ರಿ ಕತ್ತಿಗೆ ನೋಡಿ ನಾಯಿ ನಗುತ್ತಿತ್ತ ಏನತ್ರಿ ಏನತ್ ನಗುತ್ತಿತ್ತಂದ್ರ ಹೌದು ಈ ಕತ್ತಿಕಿನ ಮುಂಚೆ ನಾನೇ ಓಡಿ ಹೋಗಿ ಮುಂದ ಸಿಂಹಾಸನ ಕುಂದಿರ್ತೀನೋ ನಾನೇ ಗೆಲ್ತೀನೋ ಅಂತೇಳಿ ನಾಯಿ ನಗುತ್ತಿತ್ತ ನಾನು ಅಹಂಕಾರ ಇದು ನಾಯಿ ನಗುವಂತ ಸಂದರ್ಭದೊಳಗ ರೇಷಿಗೆ ಬಿಟ್ರು ಬಿಟ್ಟಾಗ ಕತ್ತಿನ ಎಟ್ಟು ಓಡ್ಲಿಕ್ಕತ್ತಿದ್ದು ನಾವು ಹೊಂಟಿದ್ದು ಆ ಓಡುವಂತ ಸಂದರ್ಭದಾಗ ಬೀಜಾನ ನಾಯಿಗಳು ಬಂದು ಅಡ್ಡ ಬಂದು ಈ ನಾಯಿಗೆ ತೊಡಲಕತ್ತಿದ್ದವು ಇದು ನಾಯಿ ಓಡಿ ಹೊಂಟಿದ್ದು ನಾ ಮ್ಯಾಲ ಕುಂದ್ರಬೇಕಂತ ಅದ್ರ ಟೈಮದಾಗ ನಡಬರ್ಗ ಬಂದು ನಾಯಿಗಳು ಅಡ್ಡಗಟ್ಲಿಕತ್ತಿದ್ವು ಹೌದು ಈ ಎಲ್ಲಾ ನಾಯಿಗಳ ಕೈಯನ್ನು ಕಸ್ಕೊಂಡು ಹೋಗಿ ನಾನು ಸಿಂಹಾಸನದಾಗ ನಾಯಿ ಕುಂದ್ರಬೇಕನ್ಕೊಡ್ದ ಕತ್ತಿ ಹೋಗಿ ಸಿಂಹಾಸನದಾಗ ಕೂತಿತ್ತ ನಾಯಿ ಹೋಗಬೇಕನ್ನೋಟಿಗೆ ಕತ್ತಿ ಹೋಗಿ ಕೂತದ ತಮ್ಮ ಮನುಷ್ಯನಲ್ಲಿ ನಾನು ಅಹಂಕಾರ ಬರಬಾರ್ದು ಬರಬಾರ್ದು ಬತ್ತಂದ್ರ ನಮ್ಮವ್ರೇ ನಮಗ ಕಾಲ್ ಹಿಡಿದು ಜಗ್ಗಿ ಹೋಗಿತ್ತಾರ ಬ್ಯಾರೆದವ್ರು ಯಾರು ಏನೋ ಮಾಡಂಗಿಲ್ಲ ಯಾವಾಗ ಚೂರಿ ಹಾಕ್ತಾರ ಗೊತ್ತಾಗೋಲ್ಲ ಹೇಳಾಕ ಬರಂಗಿಲ್ಲ ಇರ್ಲಿ ಇವತ್ತು ಭಗವಂತನ ಮ್ಯಾಲ ನಂಬಿಕೆ ವಿಶ್ವಾಸವನ್ನು ಇಟ್ಟು ಇಟ್ಕೊಂಡು ಎಲ್ಲರೂ ಸತ್ಯಸಂಗದ ಒಡ್ಡಿವಾಲಗ ಶಿವಸ್ಥಾನದ ನುಡಿಗಳನ್ನ ಕೇಳಲು ಬಂದು ಕೂಡಿರಂದ್ರ ಕುಡ್ಯಾರಂದ್ರ ಇವತ್ತು ಭಕ್ತಿ ಹೆಂಗ್ ಮಾಡಬೇಕು ಹೆಂಗ್ರಿಪ್ಪ ನಾವು ತೆಳಲು ಕೂತು ಭಕ್ತಿ ಮಾಡಿದ್ರ ಮ್ಯಾಲ ಕೂತು ಪರಮಾತ್ಮ ಹೋಗಿ ಮುಟ್ಟಬೇಕು ಹಂಗ ಭಕ್ತಿ ಮಾಡಬೇಕಾಗ್ಯದ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಬಹಳ ಹೇಳಿ ಬಹಳ ಮಾತಾಡ್ಲಾರ್ದೆ ಹೌದು 4 ನುಡಿ ಚಲನ ಹಾಡಿ ಹಾಡಿ ತಾಳೆ ಕುರಾಮಿಟ್ಟು ಬಿಡುದು ಹೌದು